ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 7 ಗಂಟೆ ಆಯಿತು. ರಂಗೋಲಿ ಎಲ್ಲ ಹಾಕ್ಕೊಂಡು ನೋಡಿ, ಹೊರಗಿನ ವಾತಾವರಣ ಎಲ್ಲ ಈ ಥರ ಇದೆ ನೋಡಿ. ಬಿಸಿಲು ಬಂದಿಲ್ಲ ಇನ್ನೂ, ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಬಿಸಿಲು ಬರೋದಕ್ಕೆ. ನೋಡಿ, ಒಳಗಿನ ವಾತಾವರಣ ಎಲ್ಲ ಈ ಥರ ಇದೆ. ಈಗ ನೋಡಿ, ಚಹಾ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ಚಹಾ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ಅರ್ಧ ನೋಡಿದರೆ ನಿಮಗೇನು ಅರ್ಥ ಆಗಲ್ಲ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ನೀವು ಲೈಕ್ ಕೊಡೋದ್ರಿಂದ ನನ್ನ ಚಾನಲ್ ಇನ್ನೊಬ್ಬರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಲೈಕನ್ನು ಕೊಡಿ. ಹಾಗೆ ಶೇರ್ ಮಾಡಿ ನಿಮ್ಮ ಪರಿಚಯದವರಿಗೆ. ಹೀಗೆ ಸಪೋರ್ಟ್ ಮಾಡಿ. ನಾನು ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರ್ತೀನಿ. ನೀವು ಕೂಡ ಸಪೋರ್ಟ್ ಮಾಡಿ. ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗಲೇ ನಾವು ಬೆಳೆಯಲು ಸಾಧ್ಯ. ಇಲ್ಲ ಅಂದರೆ ಸಾಧ್ಯ ಇಲ್ಲ ನೋಡಿ. ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಎಲ್ಲರೂ ಬೆಳೆಯೋಣ, ನಾವು ಬೆಳೆಯೋಣ. ಈಗ ನೋಡಿ, ಚಾಕ್ಕೆ ಇಟ್ಕೊಂಡಿದ್ದೀನಿ. ಚಹಾ ಆಗ್ತಾ ಇದೆ. ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ. ಈಗೆಲ್ಲ ನೋಡಿ ಸರಿಯಾಗಿ ಇಡ್ತಾ ಇದ್ದೀನಿ ಪಾತ್ರೆಗಳೆಲ್ಲ. ಈಗ ಒಳಗಡೆ ಎಲ್ಲ ಕಸ ಎಲ್ಲ ಹೊಡಿಬೇಕು. ಆಮೇಲೆ ಮತ್ತು ಮನೆಯೆಲ್ಲ ಒರೆಸ್ಬೇಕು ನೋಡಿ. ಎಲ್ಲನೂ ಮಾಡ್ಕೋಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ, ಇಂಪ್ರೂವ್ಮೆಂಟ್ ಏನಾದರೂ ಆಗಿದೆಯಾ ಇಲ್ವಾ ಎಲ್ಲನೂ ನೀವು ತಿಳಿಸಿ. ನಾವು ಈಗ ತಾನೇ ಹೊಸಬರು. ಈಗ ಯೂಟ್ಯೂಬಲ್ಲಿ ನಮಗೆ ಅಷ್ಟು ನಾಲೆಜ್ ಇಲ್ಲ ಯೂಟ್ಯೂಬಲ್ಲಿ. ಆದರೂ ಕೂಡ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಿ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಆದಷ್ಟು ಇನ್ನೂ ಹೆಚ್ಚಿನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನಗೆ ಸಾಧ್ಯ ಆದಷ್ಟು ಹಾಕ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ತಿಳಿಸೋದ್ರಿಂದ ನಾವು ಕೂಡ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ತಿಳಿಸೋದ್ರಿಂದ ದಯವಿಟ್ಟು ಏನೇ ಮಿಸ್ಟೇಕ್ ಆದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಚಹಾ ಕುದೀತಾ ಇದೆ ಈಗ. ಆಮೇಲೆ ನಾಷ್ಟ ಮಾಡಬೇಕು. ಇವತ್ತು ನಾಷ್ಟ ಏನು ಅಂದರೆ, ಇವತ್ತು ತಾಲಿಪೀಠ ಮಾಡಬೇಕಂತ ಮಾಡಿದ್ದೀನಿ. ಸೌತೆಕಾಯಿ, ಕ್ಯಾರೆಟು ಮತ್ತು ತೆಂಗಿನ ತುರಿ, ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೋಬೇಕು. ಚಹಾ ಕುಡಿದು ಆಮೇಲೆ ಕಸ ಒಂದು ಹೊಡೆದ್ಬಿಟ್ಟು ಎಲ್ಲನೂ ಮಾಡ್ಕೋಬೇಕು. ಈಗ ಸ್ವಲ್ಪ ಮಳೆ ಕಡಿಮೆ ಅನ್ನಿಸ್ತಾ ಇದೆ. ಮತ್ತು ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ನಾನು ವಾಕಿಂಗ್ ಹೋಗಲಾರ್ದೆ ತುಂಬ ದಿನ ಆಯಿತು. ಡೈಲಿ ಮಳೆ ಇರ್ತಾಯಿತ್ತು. ಬೆಳಿಗ್ಗೆ ಜಿಟಿ ಜಿಟಿ ಮಳೆ ಇರ್ತಾಯಿತ್ತು. ಹೀಗಾಗಿ ನಾನು ಹೋಗೋದಕ್ಕೆ ಹೋಗಲಿಲ್ಲ. ಮತ್ತು ವಾತಾವರಣವೂ ತುಂಬ ಕೋಲ್ಡಾಗಿತ್ತು. ಹೀಗಾಗಿ ಮತ್ತೆ ಹುಷಾರು ತಪ್ಪುತ್ತೆ ಅಂತ ಹೇಳಿ ಇಷ್ಟು ದಿನ ಆದರೂ ಹೋಗಲೇ ಇಲ್ಲ. ಇನ್ಮೇಲೆ ಮತ್ತೆ ಶುರು ಮಾಡಬೇಕು ನೋಡಿ. ಈಗ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ಮಳೆ. ನಾಳೆಯಿಂದಾದರೂ ಹೋಗಬೇಕು. ಅದರಲ್ಲಿ ಗಾಳಿ ತುಂಬ ಇದೆ. ಗಾಳಿ ಬಂದ ಕೂಡಲೇ ನೆಗಡಿ, ಜ್ವರ ಈ ಥರ ಎಲ್ಲ ಬರುತ್ತೆ ನೋಡಿ. ಕೋಲ್ಡ್ ಗಾಳಿ ಅಲ್ವಾ ಅದು. ಹೀಗಾಗಿ ಬೇಗನೆ ಅಟ್ಯಾಕ್ ಆಗಿಬಿಡುತ್ತೆ. ನೆಗಡಿ ಆಗಲಿ, ಜ್ವರ ಆಗಲಿ, ಈ ಥರದನ್ನೆಲ್ಲ ಮತ್ತೆ ಒಂದು ಸಲ ಬಂದರೆ ಅಂದರೆ ಒಂದು ತಿಂಗಳಾನುಗಟ್ಲೆ ಹುಷಾರಾಗಲ್ಲ. ಒಂದು 15 ದಿನ ಆದರೂ ಬೇಕು ಹುಷಾರಾಗಬೇಕಂದ್ರೆ ಒಂದು ಸಲ ನೆಗಡಿ ಬಂದರೆ. ಹೀಗಾಗಿ ಮೊದಲೇ ನಾವು ಹುಷಾರಿರಬೇಕು ನೋಡಿ. ಅದಕ್ಕೆ ನಾನು ಇಷ್ಟು ದಿನ ಆದರೂ ವಾಕಿಂಗ್ ಹೋಗಲಿಲ್ಲ. ಮನೆಯಲ್ಲೇ ಫ್ರೀ ಇದ್ದಾಗ ಎಕ್ಸಸೈಜ್ ಅದು ಮಾಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪ. ಅಷ್ಟು ಬಿಟ್ಟರೆ ಮತ್ತೇನೂ ಮಾಡಿಲ್ಲ ನೋಡಿ. ಮತ್ತು ಈಗ ಶುರು ಮಾಡಬೇಕು. ವಾಕಿಂಗ್ ಮಾಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಆ್ಯಕ್ಟಿವ್ ಆಗಿರ್ತೀವಿ.
ಇಲ್ಲ ವಾಕಿಂಗ್ ಮಾಡಲಿಲ್ಲ ಅಂದರೆ ಆ್ಯಕ್ಟಿವ್ ಆಗಿರೋದಿಲ್ಲ, ಹೀಗಾಗಿ ಮಾಡಲೇಬೇಕಾಗತ್ತೆ ವಾಕಿಂಗು. ನೋಡಿ ಚಹಾ ಆಯಿತು ನೋಡಿ. ಈಗ ಚಹಾ ಕುಡಿದ್ಬಿಟ್ಟು ಮನೆ ಕಸ ಎಲ್ಲ ಕ್ಲೀನಾಗಿ ಹೊಡೆದ್ಬಿಟ್ಟು ಆಮೇಲೆ ನಾಷ್ಟ ಮಾಡ್ಕೋತೀನಿ ನೋಡಿ. ನೋಡಿ ಚಹಾ ಆಗಿದೆ ನೋಡಿ. ನೋಡಿ ನಾಷ್ಟಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತೆಂಗಿನ ತುರಿ, ಮೆಣಸಿನ್ಕಾಯಿ ಮತ್ತು ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ಹಾಕಿ ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಹಂಚ ಮೇಲೆ ತೆಳ್ಳಗೆ ತಟ್ಟಬೇಕು ನೋಡಿ. ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ಉಪ್ಪಾದಮೇಲೆ ಸಕ್ಕರೆ ಅಥವಾ ಬೆಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೋಬಹುದು. ಅರಿಶಿನ ಪುಡಿ ನಿಮಗೆ ಬೇಕಂದರೆ ಅದು ಕೂಡ ಹಾಕ್ಕೋಬಹುದು. ನೋಡಿ ನಾನು ಅರಿಶಿನ ಪುಡಿ ಹಾಕ್ತಾ ಇಲ್ಲ. ನೋಡಿ ಸಕ್ಕರೆ ಹಾಕೋತಾ ಇದ್ದೀನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಈ ಥರ ರಾಗಿ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ಬೇಳೆಕಾಳು ಎಲ್ಲ ಹಾಕಿದ ಹಿಟ್ಟನ್ನು ಈ ರೀತಿ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ವೇಟು ಕೂಡ ಲಾಸ್ ಆಗುತ್ತೆ ಇದರಿಂದ, ತುಂಬ ಒಳ್ಳೆಯದು ನೋಡಿ. ಮತ್ತು ಪೌಷ್ಟಿಕ ಎಲ್ಲ ಥರ ತರಕಾರಿನೂ ಹಾಕಿರ್ತೀವಿ ನಾವು. ಕ್ಯಾರೆಟು, ಸೌತೆಕಾಯಿ ಎಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ. ನೀವು ಬೇಕಾದರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬಹುದು, ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೋಬಹುದು, ಪಾಲಕ್ಕು, ಈ ಥರದ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ನೀವು ಅದು ಕೂಡ ಮಾಡಿ ನೀವು ತಿನ್ಬಹುದು. ತುಂಬ ಒಳ್ಳೆಯದು ನೋಡಿ. ಊಟ ಗೀಟ ಸೇರದೇ ಇದ್ದಾಗ ಈ ಥರ ಮಾಡಿಕೊಂಡು ತಿಂದರೆ ಅಂತೂ ತುಂಬಾ ಒಳ್ಳೆಯದು. ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರಿಗೂ ತುಂಬಾ ಒಳ್ಳೆಯದು ನೋಡಿ. ಈ ಥರದನ್ನೆಲ್ಲ ಮಾಡಿ ತಿಂತಾ ಇರಬೇಕು. ಡೈಲಿ ಅನ್ನ ಅಂದರೆ ಅದು ಬೇಜಾರಾಗಿಬಿಡುತ್ತೆ. ಇಂಥದನ್ನೆಲ್ಲ ಮಾಡಿ ತಿಂದಾಗ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಮತ್ತು ತುಂಬ ಒಳ್ಳೆಯದು ನೋಡಿ. ಈಗ ನೋಡಿ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಹಿಟ್ಟು ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರು ಜಾಸ್ತಿ ಹಾಕಬಾರ್ದು. ಈಗ ನಾನು ಎಷ್ಟು ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟರಲ್ಲೇ ಅದನ್ನು ಕಲಿಸ್ಕೋಬೇಕು. ಹಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕೆಡಬಾರ್ದು ಅಂತ ಹೇಳಿ, ಅದಕ್ಕೆ ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋತೀನಿ. ಹೊರಗಡೆ ಇಟ್ಟರೆ ಮತ್ತೆ ಕೆಡುತ್ತೆ ಅಂತ ಹೇಳಿ. ಈಗ ಇನ್ನೂ ಸ್ವಲ್ಪ ಇದೆ, ಮತ್ತೆ ಮಾಡಿ ಇಡಬೇಕು. ಈ ಥರ ಹಿಟ್ಟು ಮತ್ತೆ ಮಾಡಿ ಇಡಬೇಕು. ಎಲ್ಲ ಕಾಳುಗಳು ಎಲ್ಲ ತಂದು ಮಾಡಿ ಇಡಬೇಕು. ಈ ಥರ ಒಂದು ಸಲ ಮಾಡಿಟ್ರೆ ನಾವು ಬೇಕಾದಾಗ ನಾವು ಮಾಡಿಕೊಂಡು ತಿನ್ಬೋದು ನೋಡಿ. ಈಗ ಕಲಿಸ್ಕೋತಾ ಇದ್ದೀನಿ. ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಮಾತ್ರ ಜಾಸ್ತಿ ಹಾಕಬಾರ್ದು. ನೀರು ಹಾಕಿದರೆ ಸರಿಯಾಗಲ್ಲ, ತಟ್ಟೋದಕ್ಕೆಲ್ಲ ಆಗಲ್ಲ, ಸರಿಯಾಗಲ್ಲ. ಇಷ್ಟೇ ಸಾಕು ನೀರು ನೋಡಿ. ಹೀಗೆ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಥರದನ್ನೆಲ್ಲ ನಾವು ಬೇರೆ ಬೇರೆ ಐಟಮನ್ನು ಮಾಡಿ ತಿಂದಾಗ ನಮಗೂ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀವಿ ಅಂತ ನಮಗೂ ಒಂದು ಖುಷಿಯಾಗಿ ತಿಂತೀವಿ. ಆಮೇಲೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ ನೋಡಿ. ಈಗ ದಪ್ಪ ದಪ್ಪ ಇರ್ತಾರೆ, ಅವರಿಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಇರುತ್ತೆ. ಅಂಥವರಿಗೆ ತುಂಬಾ ಒಳ್ಳೆಯದು ಈ ಥರದನ್ನೆಲ್ಲ ತಿಂದರೆ. ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಆ್ಯಕ್ಟಿವ್ ಆಗಿ ಕೂಡ ಇರ್ತೀರ. ಶಕ್ತಿನೂ ಕೂಡ ಬರುತ್ತೆ. ತುಂಬ ಒಳ್ಳೆಯದು ನೋಡಿ. ಮೈಕೈ ನೋವಾಗಲಿ ಈ ಥರದನ್ನೆಲ್ಲ ಕಾಯಿಲೆಗಳು ತುಂಬ ಕಡಿಮೆ ಆಗುತ್ತವೆ ಇದರಿಂದ. ತುಂಬ ಒಳ್ಳೆಯದು ಅವರಿಗಂತೂ. ನೀವು ಕೂಡ ಮನೆಯಲ್ಲಿ ಈ ಥರ ಮಾಡಿ ತಿನ್ನಿ. ಮಕ್ಕಳಿಗೂ ಕೂಡ ಈ ಥರದನ್ನೆಲ್ಲ ಮಾಡಿಕೊಡಿ, ಅವರಿಗೂ ತುಂಬ ಒಳ್ಳೆಯದು ನೋಡಿ. ನಾವು ಈಗ ಪಲ್ಯಗೆಲ್ಲ ಮಾಡಿಕೊಟ್ರೆ ಮಕ್ಕಳು ತಿನ್ನಲ್ಲ ಜಾಸ್ತಿಯಾಗಿ. ಈಗ ಸಣ್ಣ ಮಕ್ಕಳು ತಿನ್ನೋದೇ ಇಲ್ಲ. ಈ ಥರದನ್ನೆಲ್ಲ ಮಾಡಿಕೊಟ್ಟಾಗ ಎಲ್ಲ ಪೌಷ್ಟಿಕಾಂಶಗಳು ಅವರಿಗೆ ಸಿಗುತ್ತೆ. ಈ ಥರದನ್ನೆಲ್ಲ ಮಾಡಿಕೊಡಿ ಸಣ್ಣ ಮಕ್ಕಳಿಗೆ, ತುಂಬಾ ಒಳ್ಳೆಯದು ನೋಡಿ.
ಇಷ್ಟಪಟ್ಟು ತಿಂತಾರೆ. ಆಮೇಲೆ ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕಿ ಕೊಡಿ, ತುಂಬ ಟೇಸ್ಟ್ ಅನಿಸುತ್ತೆ. ಈ ಥರ ತುಪ್ಪ ಹಾಕಿ ತಿಂದಾಗ ತುಂಬ ರುಚಿನೂ ಆಗುತ್ತೆ ನೋಡಿ. ಈಗ ನೋಡಿ, ಈ ಥರ ತೆಳ್ಳಗೆ ನಾವು ತಟ್ಕೋಬೇಕು. ತೆಳ್ಳಗೆ ಎಷ್ಟು ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನೋಡಿ, ಈ ಥರ ತಟ್ಕೋಬೇಕು. ಕೈಗೆ ಏನಾದರೂ ಸ್ವಲ್ಪ ಅಂಟ್ಕೊಂಡ್ರೆ ನೀವು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಕೈ ಮತ್ತೆ ತಟ್ಬೋದು ನೋಡಿ. ಈ ಥರ ತಟ್ಟಬೇಕು. ತಟ್ಟಾದಮೇಲೆ ಮೇಲಿಂದ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಹಾಗೆ ಮುಚ್ಚಿಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ. ಸಣ್ಣ ಉರಿಯಲ್ಲಿ ಇರಬೇಕು, ಜಾಸ್ತಿ ಮಾಡ್ಕೋಬಾರ್ದು. ಉರಿ ಜಾಸ್ತಿ ಮಾಡಿಕೊಂಡ್ರೆ ಸೀದು ಹೋಗಿಬಿಡುತ್ತೆ. ಸಣ್ಣ ಉರಿಯಲ್ಲಿದ್ದರೆ ಚೆನ್ನಾಗಿ ಬೆಂದು ಆಮೇಲೆ ಚೆನ್ನಾಗಿ ಬರುತ್ತೆ ನೋಡಿ. ಈಗ ನೋಡಿ, ಎಣ್ಣೆ ಬಿಟ್ಕೋತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಮಾಡಿ ತಿಂದರೆ ಬೇಜಾರಾಗುತ್ತೆ. ಹೀಗೆ ಡಿಫ್ರೆಂಟಾಗಿ ಏನಾದರೂ ಮಾಡ್ತಾ ಇರಬೇಕು ನೋಡಿ. ಯಾವುದೇ ತರಕಾರಿ ಹಾಕಿ ಕೂಡ ಮಾಡ್ಬೋದು. ಎಲ್ಲ ತರಕಾರಿ ಉಪಯೋಗಿಸ್ಕೊಂಡು ಈ ಥರ ಮಾಡ್ಬೋದು ನೋಡಿ. ಈಗ ನೋಡಿ, ಬೇಯ್ತಾ ಇದೆ. ಹಿಟ್ಟೇನಾದರೂ ಜಾಸ್ತಿ ಇದ್ದರೆ ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗೋದಿಲ್ಲ. ಎಷ್ಟೇ ದಿನ ಇಟ್ಟರೂ ಕೂಡ ಹಿಟ್ಟು ಏನೂ ಆಗೋದಿಲ್ಲ. ಹುಳ ಗಿಳ ಏನೇ ಹಿಡಿಯೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಹಿಟ್ಟು ಆಗಲಿ ಬೇಳೆ ಆಗಲಿ ಏನೇ ಆಗಲಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಏನಾದರೂ ಇದ್ದರೆ ಕೆಡೋದಿಲ್ಲ. ಈ ಹೊರಗಡೆ ಇಟ್ಟರೆ ಹುಳ ಗಿಳ ಜಾಸ್ತಿ ಆಗುತ್ತವೆ. ಹೀಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಎಲ್ಲ ಅಂತೂ ಇಡೋದಕ್ಕಾಗಲ್ಲ, ಫ್ರಿಜ್ಜಲ್ಲಿ ಅಷ್ಟು ಜಾಗನೂ ಇರಲ್ಲ. ಏನು ಸ್ವಲ್ಪ ಇದ್ದರೆ ಇಡ್ಬೋದು ನೋಡಿ. ಈಗ ತಿರುವಿ ಹಾಕ್ಕೊಂಡಿದ್ದೀನಿ. ಈಗ ಬೆಂದಿದೆ ನೋಡಿ. ಮತ್ತೆ ಸ್ವಲ್ಪ 1-2 ನಿಮಿಷ ಇಟ್ಕೊಂಡು ತೆಗಿಬೋದು. ಈ ವಿಡಿಯೋ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಖುಷಿ ಆಗುತ್ತೆ ನೋಡಿ, ಸ್ಫೂರ್ತಿ ಸಿಗತ್ತೆ. ಮತ್ತು ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಒಂದು ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ನಮಗೆ ಆಗುತ್ತೆ ನೋಡಿ. ರೆಡಿ ಆಯಿತು ನೋಡಿ ತಾಲಿಪಟ್ಟು. ನಾವು ತಾಲಿಪಟ್ಟು ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡಿ.